ನಮಸ್ಕಾರ. ಜನಧ್ವನಿ ವಾಹಿನಿಗೆ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಯಲ್ಲಿ ಇತಿಹಾಸ ವಿಷಯಕ್ಕೆ ಕುರಿತಾದಂತೆ ಯಾವ ವಿಷಯಗಳನ್ನು ಯಾವ ರೀತಿ ನೋಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದ ಅಡಿಯಲ್ಲಿ ನಾನು ಕಳೆದ ವಾರ ನಿಮ್ಮ ಜೊತೆ ಪ್ರಾಚೀನ ಭಾರತದ ವಿಷಯಗಳು ಮತ್ತು ಆ ವಿಷಯಗಳಲ್ಲಿ ಇರ್ತಕ್ಕಂಥ ಉಪವಿಷಯಗಳು ಅಥವಾ ಟಾಪಿಕ್ ಮತ್ತು ಸಬ್ ಟಾಪಿಕ್ಗಳು ಯಾವ ರೀತಿ ಇರುತ್ತೆ, ಯಾವ್ಯಾವನ್ನು ನಾವು ಪಟ್ಟಿ ಮಾಡ್ಕೋಬೋದಾಗಿದೆ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ. ಮತ್ತೊಂದು ಸರಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಎಲ್ಲ ಪರೀಕ್ಷೆಗೂ ಪ್ರತಿಯೊಂದನ್ನು ಎಲ್ಲ ಡೀಟೇಲ್ ಆಗಿ ನೋಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಆದರೆ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರಬಹುದು, ಯಾವ್ಯಾವ ವಿಷಯಗಳಿಂದ ಪ್ರಶ್ನೆಗಳು ಬರಬಹುದು ಅನ್ನೋದರ ಒಂದು ಸಿದ್ಧತೆ ನಮಗೆ ಬೇಕು ಅಂದಾಗ ಇದನ್ನು ಒಂದು ಚೆಕ್ ಲಿಸ್ಟ್ ಥರ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿದ್ದೆ ನಾನು. ಈಗ ಇವತ್ತಿನ ಸಂಚಿಕೆಯಲ್ಲಿ ಪ್ರಾಚೀನ ಭಾರತದ ಕುರಿತಾಗಿ ಕಳೆದ ವಾರ ನಾವೇನು ಗಮನಿಸಿದ್ವಿ ಅದರ ಮುಂದುವರೆದ ಭಾಗವಾಗಿ ಮಧ್ಯಕಾಲೀನ ಭಾರತ ಮತ್ತು ಆಧುನಿಕ ಭಾರತದ ವಿಚಾರಗಳಲ್ಲಿನ ವಿಷಯಗಳನ್ನು ನಾವಿಲ್ಲಿ ಗಮನಿಸೋಣಂತೆ. ನಾನು ಕಳೆದ ವಾರ ಮಾತಾಡ್ತಾ ಇರಬೇಕಾದ್ರೆ ನಿಮಗೆ ಒಂದು ಬ್ಲೂ ಪ್ರಿಂಟ್ ಥರ ಕೊಟ್ಟಿದ್ದೆ. ಭಾರತದ ಇತಿಹಾಸ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಪಠ್ಯಕ್ರಮದಲ್ಲಿ ಭಾರತದ ಇತಿಹಾಸ ಅಂತ ಇದೆ ಅಂತಂದರೆ, ಭಾರತದ ಇತಿಹಾಸ ಅಂದರೆ ಅದು ಆರಂಭದಿಂದ ಸಮಕಾಲೀನ ಭಾರತದವರೆಗೆ ಅದು ಇರುತ್ತೆ. ಅಥವಾ ಸಮಕಾಲೀನ ಭಾರತದ ವಿಷಯಗಳನ್ನು ನಾವು ರಾಜಕೀಯ ಅಥವಾ ಸಂವಿಧಾನ ಈ ವಿಷಯದಲ್ಲಿ ತೊಗೋಬಹುದು ಅನ್ನೋದಾದರೆ ಆರಂಭದಿಂದ ಭಾರತದ ಸ್ವಾತಂತ್ರ್ಯದವರೆಗೆ ಅಂತ ನಾವು ರಫ್ ಆಗಿ ತೊಗೋಬೋದು. ಅದರಲ್ಲಿ ಪ್ರಾಚೀನ ಭಾರತವನ್ನು ಯಾವ ರೀತಿ ಸಬ್ ಕ್ಲಾಸಿಫಿಕೇಷನ್ ಮಾಡ್ಕೋಬೋದು, ಪ್ರಾಚೀನ ಉತ್ತರ ಭಾರತ ಮತ್ತು ಪ್ರಾಚೀನ ದಕ್ಷಿಣ ಭಾರತ, ಅವುಗಳನ್ನು ಮತ್ತೆ ಎರಡೆರಡು ವಿಭಾಗಗಳಾಗಿ ಮಾಡ್ಕೊಳ್ಳೋದ್ರಿಂದ ಒಂದೊಂದೇ ವಿಭಾಗವನ್ನು ನಾವು ಟೈಮ್ ಟೇಬಲ್ ಪ್ರಕಾರ, ಅಂದರೆ ಈಗ ಭಾರತದ ಇತಿಹಾಸ ಓದ್ಕೋಬೇಕಾದ್ರೆ ಏನು ಮಾಡ್ತೀವಿ, ಒಂದು ಕಡೆಯಿಂದ ಓದಬೇಕು ಅಂತ ಅಂದ್ಕೊತೀವಿ ನಾವು. ಯಾವಾಗ ಎಷ್ಟು ಅಥವಾ ಯಾವುದಾದ್ರು ಟಾಪಿಕ್ ನಾವು ಕೈಬಿಟ್ಟು ಅನ್ನೋದು ನಮಗೆ ಗೊತ್ತಾಗಲ್ಲ. ಹಾಗಾಗಿ ಒಂದು ಕಡೆಯಿಂದ ಅದನ್ನು ಬ್ರಾಂಚ್ಗಳಾಗಿ ಡಿವೈಡ್ ಮಾಡಿಕೊಂಡು ಮುಂದುವರಿತಾ ಹೋಗೋಣ ಅಂತ ಲಾಸ್ಟ್ ಇದರಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಈಗ ಅದರ ಮುಂದುವರಿಕೆ ಭಾಗವಾಗಿ ಮೊದಲನೇದಾಗಿ ಮಧ್ಯಕಾಲೀನ ಭಾರತದ ಇತಿಹಾಸಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಯಾವಿರುತ್ತೆ, ಆ ವಿಷಯಗಳಲ್ಲಿ ಉಪವಿಷಯಗಳು ಯಾವಿರುತ್ತೆ, ಈ ಒಂದು ಪ್ರಶ್ನೆಗೆ ನಾವು ಉತ್ತರ ಹುಡ್ಕೊಳ್ಳೋಂತೆ. ಮೊದಲನೇದಾಗಿ ಮಧ್ಯಕಾಲೀನ ಭಾರತವನ್ನು ನಾವು ಈ ಹಿಂದೆ ಮಾಡ್ಕೊಂಡ ಹಾಗೆ ಎರಡು ಭಾಗ ಮಾಡ್ಕೊಳ್ಳೋದಂತೆ. ಒಂದು ಮಧ್ಯಕಾಲೀನ ಉತ್ತರ ಭಾರತ, ಇನ್ನೊಂದು ಮಧ್ಯಕಾಲೀನ ದಕ್ಷಿಣ ಭಾರತ. ಈ ಮಧ್ಯಕಾಲೀನ ಉತ್ತರ ಭಾರತ ಅನ್ನೋದನ್ನು ಮತ್ತೆ ಫರ್ದರ್ ಎರಡು ಪಾರ್ಟ್ ಮಾಡ್ಕೊಳ್ರಿ. ಹೀಗೆ 13ನೇ ಶತಮಾನದಿಂದ ಅಂದರೆ 1206ರಿಂದ 1526ರವರೆಗೆ ಅಥವಾ ದೆಹಲಿ ಸುಲ್ತಾನರು ಒಂದು ಭಾಗ ಉತ್ತರ ಭಾರತದಲ್ಲಿ. ಎರಡನೇ ಭಾಗ ಯಾವುದು ಅಂತಂದರೆ 1526ರಿಂದ 1751 ಮೊಘಲರು ಮತ್ತು ನಂತರದ ಮೊಘಲರು ಎರಡು ಭಾಗ ಮಾಡ್ಕೊಳ್ಳೋದಂತೆ ಇಲ್ಲಿ ಉತ್ತರ ಭಾರತದಲ್ಲಿ. ದಕ್ಷಿಣ ಭಾರತ ಅನ್ನೋ ವಿಷಯ ಬಂದಾಗ ದಕ್ಷಿಣ ಭಾರತವನ್ನು ಸಹ ನಾವು ಎರಡು ಭಾಗ ಮಾಡ್ಕೊಳ್ಳೋದಂತೆ. ಒಂದು ದಕ್ಷಿಣ ಭಾರತದ ಇತಿಹಾಸ, ಇನ್ನೊಂದು ದಖನ್ನಿನ ಇತಿಹಾಸ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ನಾವು ವಿಜಯನಗರ ಮತ್ತು ನಂತರದ ಪಾಳೆಪಟ್ಟುಗಳು ಎಲ್ಲಿವರೆಗೂ ಅಂತಂದರೆ ಹೆಚ್ಚು ಕಡಿಮೆ 1799 ಮೈಸೂರು ಸಂಸ್ಥಾನ ಮತ್ತು ಟಿಪ್ಪು ಸುಲ್ತಾನ್ ಅಂತ್ಯದವರೆಗೆ ಅದನ್ನು ನಾವು ಮಧ್ಯಕಾಲೀನದಲ್ಲೇ ತೊಗೋಬೋದು. ಅಥವಾ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿನ ನಾವು ಆಧುನಿಕ ಭಾರತ ತೊಗೊಳ್ತೀವಿ ಅನ್ನೋದಾದರೆ 1750ರವರೆಗೆ, ಅಂದರೆ ಹೈದರಾಲಿಯ ಏಳಿಗೆವರೆಗನ್ನು ನಾವು ತೊಗೋಬೋದು. ಇನ್ನೊಂದು ಭಾಗ ಯಾವುದಂದ್ರೆ ದಖನ್ನಿನ ಇತಿಹಾಸದಲ್ಲಿ ನಾವು ಗಮನಿಸೋದೇನು ಅಂತಂದರೆ ಮರಾಠರು, ಭಕ್ತಿ ಚಳವಳಿ, ಇವುಗಳನ್ನು ಅವೆರಡರಲ್ಲಿ ನಾವು ಸೇರಿಸ್ಕೊಳ್ಳೋದಂತೆ. ಭಕ್ತಿ ಚಳವಳಿ, ಮರಾಠರನ್ನ ಅಲ್ಲಿ ಸೇರಿಸ್ಕೊಳ್ಳೋಣ. ಇನ್ನೊಂದು ಸಹ ನಿಮಗೆ ಹೇಳ್ತಾ ಇದ್ದೀನಿ ಟಾಪಿಕ್ಗಳು. ಉತ್ತರ ಭಾರತದ ಇತಿಹಾಸ ಎರಡು ಭಾಗ, ಒಂದು ದೆಹಲಿ ಸುಲ್ತಾನರು, ಇನ್ನೊಂದು ಮೊಘಲರು. ದಕ್ಷಿಣ ಭಾರತದ ಇತಿಹಾಸ ಎರಡು ಭಾಗ, ಒಂದು ವಿಜಯನಗರ ಮತ್ತು ನಂತರದ ರಾಜ್ಯಗಳು, ಎರಡನೆಯದು ಬಹಮನಿ ರಾಜ್ಯ, ಶಾಹಿ ಸುಲ್ತಾನರು ಮತ್ತು ಮರಾಠರು, ಇದು ಎರಡನೇದು. ಇಡೀ ಮಧ್ಯಕಾಲೀನ ಭಾರತಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಉಪವಿಭಾಗ ನಾವು ಮಾಡ್ಕೊಳ್ಳೋದಾದರೆ ಸಾಮಾಜಿಕ ಚಳವಳಿಗಳು ಅಥವಾ ಭಕ್ತಿ ಚಳವಳಿಗಳು. ಈ ರೀತಿ ನಾವು ಮೊದಲು ಬ್ರಾಡಾಗಿ ಕ್ಲಾಸಿಫೈ ಮಾಡ್ಕೊಳ್ಳೋದಂತೆ. ಏಕೆ ಅಂತಂದರೆ ನಮಗೆ ಪ್ರಿಪೇರ್ ಆಗ್ತಾ ಇರಬೇಕಾದ್ರೆ ತುಂಬ ಜನ ಕೇಳ್ತಾರೆ ಹಿಸ್ಟ್ರಿ ಓದ್ಕೊಳ್ಳೋದಕ್ಕೆ ಬೆಸ್ಟ್ ಬುಕ್ ಯಾವುದು ಅಂತ. ಅಂದರೆ ಯಾವ ಬುಕ್ಕಲ್ಲಿ ಅದು ಬೆಸ್ಟ್ ಬುಕ್ ಅಂತಂದರೆ ಅವ್ರ ಅಭಿಪ್ರಾಯ ಇಷ್ಟನೇ ಇರೋದು. ಯಾವ ಪುಸ್ತಕದಲ್ಲಿ ಎಲ್ಲ ವಿಷಯಗಳು ಕವರ್ ಆಗಿರುತ್ತೆ, ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಸಬ್ ಟಾಪಿಕ್ ಏನಿದ್ದಾವೆ ಆ ಎಲ್ಲದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇರುತ್ತೆ ಅನ್ನೋದು ತುಂಬ ಅಭ್ಯರ್ಥಿಗಳ ಒಂದು ಆಸೆ ಆಗಿರುತ್ತೆ. ನನಗೊಂದು ಪುಸ್ತಕ ಸಿಕ್ತು ಅಂತಂದರೆ ಇಂಡಿಯನ್ ಹಿಸ್ಟ್ರಿ, ಅದು ಭಾರತದ ಇತಿಹಾಸ, ಅದರಲ್ಲಿ ಪೂರ್ತಿ ಇರಬೇಕು, ನಾನು ಅದನ್ನು ನೋಡಿದ್ದಾದಮೇಲೆ ನೇರವಾಗಿ ಪರೀಕ್ಷೆ ಹೋಗಿ ಬರೆದ್ರೆ ಅದರಿಂದ ನನಗೆ ಉಪಯೋಗ ಆಗೋ ಥರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ. ಆದರೆ ಒಂದು ಅರ್ಥ ಮಾಡ್ಕೊಳ್ರಿ, ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರೋ ಕಡೆ ಏನಾಗುತ್ತೆ, ಒಂದು ಸಣ್ಣ ಪದವನ್ನು ಉತ್ತರವಾಗಿ ಹುಡುಕಿ ಅದನ್ನು ಪ್ರಶ್ನೆಯಾಗಿ ರೂಪಿಸಲಾಗತ್ತೆ. ಹೀಗಿರೋದ್ರಿಂದಾಗಿ ಒಂದೇ ಪುಸ್ತಕದಲ್ಲಿ ಪ್ರತಿಯೊಂದು ಸಂಪೂರ್ಣವಾಗಿ ಇರುತ್ತೆ ಅನ್ನೋದರಿಂದ ಹೊರಗಡೆ ಬರೋದು ಒಳ್ಳೆಯ ಅಭ್ಯಾಸ. ಆ್ಯಂಡ್ ಈ ಟಾಪಿಕ್ಗಳನ್ನು ಒಂದೊಂದೇ ಅಧ್ಯಾಯಗಳನ್ನು ಒಂದು ಬಿಡದಂತೆ ಒಂದಲ್ಲ ಎರಡಲ್ಲ 3 ಪುಸ್ತಕಗಳಲ್ಲಿ ಹುಡುಕಿ ಎಲ್ಲವನ್ನು ಕೂಡ ಅಧ್ಯಯನ ಮಾಡೋದು ಸೂಕ್ತವಾದಂಥ ಒಂದು ವಿಧಾನ ಆಗಿರುತ್ತೆ. ಮೊದಲನೇದಾಗಿ ಈಗ
ಮಧ್ಯಕಾಲೀನ ಉತ್ತರ ಭಾರತ, ಅದರಲ್ಲಿ ದೆಹಲಿ ಸುಲ್ತಾನರು. ದೆಹಲಿ ಸುಲ್ತಾನರಿಗೆ ಸಂಬಂಧಪಟ್ಟಂತೆ ಅವರ ರಾಜಕೀಯ ಚರಿತ್ರೆ, ರಾಜಕೀಯ ಇತಿಹಾಸ ಅಂದರೆ ದೆಹಲಿ ಸುಲ್ತಾನರಲ್ಲಿ 5 ವಂಶಗಳೇನು ಬರುತ್ತೆ, ಗುಲಾಮಿ, ಖಿಲ್ಜಿ, ತುಘಲಕ್, ಸೈಯದ್ ಲೋದಿ, ಈ 5 ವಂಶಗಳಿಗೆ ಸಂಬಂಧಪಟ್ಟಂತೆ ರಾಜಕೀಯ ಇತಿಹಾಸ. ರಾಜಕೀಯ ಇತಿಹಾಸದಲ್ಲಿ ನಾವು ಮಾಡಬೇಕಾಗಿರೋದು ಆ ವಂಶಗಳ ಸ್ಥಾಪಕರು ಯಾರು, ಒಂದು ವೇಳೆ ಅವರಿಗೆ ಮೂಲ ಹೆಸರುಗಳಿದ್ದಾವೆ, ಮತ್ತು ಆ ವಂಶದ ಕೊನೆಯ ಅರಸ ಯಾರು, ಕೊನೆಯ ಸುಲ್ತಾನ ಯಾರು, ಮತ್ತು ಆ ಒಂದು ವಂಶದಲ್ಲಿ ಪ್ರಸಿದ್ಧಿ ಪಡೆದಂತಹ ಅರಸ ಯಾರು, ಇದು ಮೊದಲನೇದಾಗಿ ಗುರುತಿಸಬೇಕು ರಾಜಕೀಯ ಇತಿಹಾಸ. ಇನ್ನು ರಾಜಕೀಯ ಇತಿಹಾಸದಲ್ಲಿ ಇನ್ನೂ ಒಂದು ಆಯಾಮ, ಇನ್ನೊಂದು ಡೈಮೆನ್ಷನ್ ಇದೆ. ಏನು ಅಂತಂದರೆ ನೆರೆಹೊರೆ ರಾಜ್ಯಗಳ ಜೊತೆ ಅವ್ರು ಹೊಂದಿರೋ ಸಂಬಂಧಗಳು. ಎಕ್ಸಾಂಪಲ್, ದೆಹಲಿ ಸುಲ್ತಾನರು ಮತ್ತು ವಾಯುವ್ಯ ಗಡಿನಾಡು ಪ್ರಾಂತ್ಯ, ದೆಹಲಿ ಸುಲ್ತಾನರು ಮತ್ತು ದಖನ್ ಪ್ರದೇಶಗಳು, ದೆಹಲಿ ಸುಲ್ತಾನರು ಮತ್ತು ಬಂಗಾಳ. ಇಲ್ಲಿ ಪ್ರತಿಯೊಂದರಲ್ಲೂ ಕೂಡ ವಿಷಯಗಳು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಎಕ್ಸಾಂಪಲ್, ಈಗ ದೆಹಲಿ ಸುಲ್ತಾನರು ಮತ್ತು ದಖನ್ ಅಂತ ತಗೊಂಡಾಗ, ದಖನ್ನಿನ ಮೇಲೆ ದಂಡಯಾತ್ರೆ ಮಾಡಿದ ಮೊದಲ ದೆಹಲಿ ಸುಲ್ತಾನ ಅಂದಾಗ ನಾವು ಕುತ್ಬುದ್ದೀನ್ ಐಬಕ್ನಿಂದ ಬಲ್ಬನ್ವರ್ಗನ ಎಲ್ಲೂ ಕಾಣಲ್ಲ. ಆದರೆ ಅಲಾವುದ್ದೀನ್ ಖಿಲ್ಜಿ ಅನ್ನೋ ಹೆಸರನ್ನು ನಾವು ನೋಡ್ತೇವೆ. ಆದರೆ ಪ್ರಶ್ನೆ ಸ್ವಲ್ಪ ಮಾರ್ಪಾಟ್ ಮಾಡಿ, ದಕ್ಷಿಣ ಭಾರತವನ್ನು ನಿಯಂತ್ರಿಸಿದಂತಹ ಮೊಟ್ಟ ಮೊದಲ ದೆಹಲಿ ಸುಲ್ತಾನ ಅಂತ ಬಂದಾಗ ಅದು ಅಲಾವುದ್ದೀನ್ ಖಿಲ್ಜಿ ಆಗಲ್ಲ, ಮೊಹಮ್ಮದ್ ಬಿನ್ ತುಘಲಕ್ ಆಗುತ್ತೆ. ಯಾಕೆ, ದಾಳಿ ಮಾಡಿದ ಬೇರೆ, ನಿಯಂತ್ರಿಸಿದ ಬೇರೆ. ಈ ರೀತಿ ರಾಜಕೀಯ ಇತಿಹಾಸ ಗಮನಿಸ್ತಾ ಇರಬೇಕಾದ್ರೆ, ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ನಾವು ಮಾಡಬೇಕಾಗಿರೋದು ಅವರ ವಂಶಗಳ ಚರಿತ್ರೆ. ಅಂದರೆ ಆರಂಭದ ಸುಲ್ತಾನರು, ಪ್ರಮುಖ ಸುಲ್ತಾನರು, ಕೊನೆಯ ಸುಲ್ತಾನರು, ಅದರ ನಂತರದಲ್ಲಿ ಬೇರೆ ಬೇರೆ ಪ್ರದೇಶಗಳ ಜೊತೆ ಅವರಿಗಿದ್ದಂತಹ ಸಂಬಂಧಗಳು, ನೆರೆಹೊರೆ ಸಂಬಂಧಗಳು, ವಾಯುವ್ಯ ಗಡಿ ಪ್ರದೇಶದಲ್ಲಿ ಮಂಗೋಲರ ಜೊತೆ, ದಖನ್ ಪ್ರಾಂತ್ಯದಲ್ಲಿ ದಖನ್ ಪ್ರದೇಶಗಳ ಜೊತೆ, ದಖನ್ ರಾಜ್ಯಗಳ ಜೊತೆ, ಪೂರ್ವದಲ್ಲಿ ಬಂಗಾಳ ಮತ್ತು ಅಸ್ಸಾಂಗಳ ಜೊತೆ. ಈ ರೀತಿಯಾಗಿ ನಾವಲ್ಲಿ ನೋಡ್ಕೋಬೇಕಾಗುತ್ತೆ ದೆಹಲಿ ಸುಲ್ತಾನರ ರಾಜಕೀಯ ವಿಷಯ ಅನ್ನೋ ಮಾತಾಗ. ಇನ್ನು ಎರಡನೇದಾಗಿ ದೆಹಲಿ ಸುಲ್ತಾನರ ಆಡಳಿತ. ದೆಹಲಿ ಸುಲ್ತಾನರ ಆಡಳಿತ, ಈ ಆಡಳಿತದಲ್ಲಿ ನೀವು ಕೇಂದ್ರಾಡಳಿತ, ಪ್ರಾಂತ್ಯಾಡಳಿತ, ಸ್ಥಳೀಯ ಆಡಳಿತ ಅಂದರೆ ಗ್ರಾಮಾಡಳಿತ, ನಗರಾಡಳಿತ ಬರುತ್ತೆ, ನ್ಯಾಯ, ಆರ್ಥಿಕ ಮತ್ತು ಕಂದಾಯ, ಸೈನಿಕ ಮತ್ತು ಇತರೆ, ಈ ಥರ ಕ್ಲಾಸಿಫಿಕೇಷನ್ ಮಾಡಿಕೊಳ್ಳ್ರಿ. ಪ್ರತಿಯೊಂದು ವಿಭಾಗದಲ್ಲಿ ಸಹ ಇಲ್ಲಿ ಒಂದು ಎಚ್ಚರಿಕೆ, ಒಂದು ಕಾಷನ್ ಯಾವುದು ಅಂದರೆ ಮಧ್ಯಕಾಲೀನ ಭಾರತದ ಇತಿಹಾಸ ಅಧ್ಯಯನ ಮಾಡಬೇಕಾದ್ರೆ ಒಂದು ಕಾಷನ್ ತೊಗೊಳ್ರಿ. ಏನು ಅಂದರೆ ಇಲ್ಲಿ ಬಹುತೇಕ ಪದಗಳು ನಮಗೆ ಬೇಗ ಅರ್ಥ ಆಗಲ್ಲ, ಒಂದು ರೀತಿಯಲ್ಲಿ ಬೈಹರ್ಟ್ ಮಾಡ್ದಂಗೆ ಆಗುತ್ತೆ. ಎಕ್ಸಾಂಪಲ್, ಈಗ ಪ್ರಾಚೀನ ಭಾರತದ ವಿಚಾರ ಬಂದಾಗ ಪ್ರಾಂತ್ಯಗಳನ್ನು ಹೇಗೆ ವಿಂಗಡಿಸಲಾಗಿತ್ತು ಅಂದಾಗ ರಾಜ್ಯವನ್ನು ರಾಷ್ಟ್ರವಾಗಿ ರೂಪಿಸಲಾಗಿತ್ತು, ರಾಷ್ಟ್ರವನ್ನು ಜನಪದವಾಗಿ ರೂಪಿಸಲಾಗಿತ್ತು, ಜನಪದವನ್ನು ಮಂಡಲವಾಗಿ. ಈ ಪದಗಳೆಲ್ಲವೂ ನಮಗೆ ಫೆಮಿಲಿಯರ್ ಆಗಿದ್ದಾವೆ, ತುಂಬ ಫೆಮಿಲಿಯರ್ ಆಗಿದ್ದಾವೆ. ಆದರೆ ಮಧ್ಯಕಾಲೀನ ಭಾರತ ಅಂತ ಬಂದಾಗ ಇಲ್ಲಿ ಪದಗಳು ನಮಗೆ ಫೆಮಿಲಿಯರ್ ಆಗಿರಲ್ಲ. ಪ್ರಾಂತ್ಯಗಳಿಗೆ ಸಂಬಂಧಪಟ್ಟಂಥ ಎಷ್ಟೋ ಪದಗಳು ನಮಗೆ ನಮಗೆ ಗೊತ್ತಾಗಲ್ಲ. ಯಾವ ಥರ ಸುಭಾ, ಸರ್ಕಾರ್, ತರಫ್, ಈ ಥರದ ಪದಗಳು ಬರ್ತವೆ. ಅಂದರೆ ಅರೇಬಿಕ್ ಮತ್ತು ಪರ್ಷಿಯನ್ ಮೂಲದ ಪದಗಳು. ಆದ್ದರಿಂದ ದಯವಿಟ್ಟು ಮಧ್ಯಕಾಲೀನ ಭಾರತದ ಇತಿಹಾಸ ಸ್ಟಡಿ ಮಾಡಬೇಕಾದ್ರೆ, ಓದಬೇಕಾದ್ರೆ, ಅದು ದೆಹಲಿ ಸುಲ್ತಾನರಾಗಿರಲಿ ಅಥವಾ ಮೊಘಲರಾಗಿರಲಿ, ಓದ್ತಾ ಇರಬೇಕಾದ್ರೆ ನಿಮ್ಮ ನೋಟ್ಸಲ್ಲಿ ಒಂದು 10ರಿಂದ 20 ಪೇಜ್ಗಳನ್ನು ಎತ್ತಿಡಿ, ಅಥವಾ ಒಂದು ಭಾಗವನ್ನು ಎತ್ತಿಟ್ಟು ಅಲ್ಲಿ ನೀವು ಶಬ್ದಕೋಶ ಅಂತ ರೆಡಿ ಮಾಡಿಕೊಡ್ರಿ. ಅಲ್ಲಿ ನೀವು ಮಾಡ್ಕೋಬೇಕಾದ್ರೆ ಪ್ರತಿಯೊಂದು ಪದಕ್ಕೂ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಅದರ ಎಕ್ಸ್ಪ್ಲನೇಷನ್ 3ರಿಂದ 5 ಪದಗಳಲ್ಲಿ ಬರೀರಿ. ಎಕ್ಸಾಂಪಲ್, ಇವಾಗ ತರಫ್ ಅಂತ ಬಂತು ಅಂತಂದರೆ ಬಹಮನಿ ಅರಸರ ಅಡಿಯಲ್ಲಿ ರಾಜ್ಯವನ್ನು ತರಫ್ಗಳಾಗಿ ವಿಂಗಡಿಸಲಾಗಿತ್ತು. ಸರ್ಕಾರ್ ಅಂತ ಬಂತು ಅಂತಂದರೆ ಸರ್ಕಾರ್ ಇದು ಪರಗಣದ ನಂತರದ ವಿಭಾಗವಾಗಿತ್ತು, ಬ್ರಾಕೆಟಲ್ಲಿ ಮೊಘಲರ ಅಡಿಯಲ್ಲಿ. ಈ ಥರದಲ್ಲಿ ನೀವು ಪಾಯಿಂಟ್ ಔಟ್ ಮಾಡ್ಕೊತಾ ಬರಬೇಕು. ಏಕೆಂದರೆ ತುಂಬ ಜನ ಮಧ್ಯಕಾಲೀನ ಇತಿಹಾಸನ ನೆಗ್ಲೆಕ್ಟ್ ಮಾಡೋದು ಈ ಕಾರಣಕ್ಕೋಸ್ಕರ. ಯಾಕೆಂದರೆ ಅಲ್ಲಿರ್ತಕ್ಕಂಥ ಬಹುತೇಕ ಪದಗಳು ನಮಗೆ ಅರ್ಥ ಆಗಲ್ಲ, ಹೆಸರುಗಳನ್ನೇ ಕಷ್ಟಪಟ್ಟು ನೆನ್ಪಿಟ್ಕೊಳ್ತೀವಿ. ಇನ್ನು ಆಡಳಿತದ ಪರಿಭಾಷೆಗಳೇನಿದ್ದಾವೆ, ಆಡಳಿತದ ಪದಗಳೇನಿದ್ದಾವೆ, ಇನ್ನು ಸಾಹಿತ್ಯ ಅನ್ನೋ ವಿಷಯ ಬಂದಾಗ ಇನ್ನೂ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ಈ ಕನ್ಫ್ಯೂಷನ್ ಅವಾಯ್ಡ್ ಆಗಬೇಕು ಅಂತಂದರೆ ನಾವು ಮಾಡಬೇಕಾಗಿರೋ ಕೆಲಸ, ಅದನ್ನು ಪದೇ ಪದೇ ನಮ್ಮ ಗಮನಕ್ಕೆ ಬರೋ ರೀತಿಯಲ್ಲಿ ಆ ಒಂದು ಪದಗಳನ್ನು ಕನ್ನಡಿಸ್ತಾ ಇರಬೇಕು. ಹೀಗಾಗಿ ನೀವೇ ಒಂದು ಶಬ್ದಕೋಶವನ್ನು, ಅಥವಾ ನಿಮಗೆ ಆನ್ಲೈನಲ್ಲಿ ಕನ್ನಡದಲ್ಲಿ ಸಿಗೋ ಡೌಟ್ ನನಗೆ, ಇಂಗ್ಲೀಷಲ್ಲಿ ಡಿಕ್ಷನರಿ ಆಫ್ ಮಿಡೀವಲ್ ಇಂಡಿಯಾ ಅಂತ ನೋಡಿ, ಡಿಕ್ಷನರಿ ಆಫ್ ಮಿಡೀವಲ್ ಇಂಡಿಯಾ ಅಂತ. ಬಹುಶಃ ನನಗೆ ಅದು ಗೂಗಲಲ್ಲಿ ಸಿಕ್ಕಿರೋ ನೆನಪಿದೆ ನನಗೆ. ನೀವು ಅದನ್ನು ತೊಗೊಂಡು ಅದನ್ನೇ ನೇರವಾಗಿ ಕನ್ನಡದಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಬರೆದಿಟ್ಕೊಂಡ್ರೆ ಮಧ್ಯಕಾಲೀನ ಭಾರತದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಸರಿ, ನಾನು ಮುಂದುವರಿಸ್ತೀನಿ. ದೆಹಲಿ ಸುಲ್ತಾನರ ರಾಜಕೀಯ ನೋಡಿದ್ವಿ, ದೆಹಲಿ ಸುಲ್ತಾನರ ಆಡಳಿತ ನೋಡಿದ್ವಿ. ನಂತರದಲ್ಲಿ ದೆಹಲಿ ಸುಲ್ತಾನರ ಕಾಲದ ಸನ್ನಿವೇಶಗಳು ಅಥವಾ ದೆಹಲಿ ಸುಲ್ತಾನರ ಕಾಲದ ಸ್ಥಿತಿಗತಿಗಳು. ನಾವಿದನ್ನು ದೆಹಲಿ ಸುಲ್ತಾನರ ಕಾಲದ ಸಂಸ್ಕೃತಿ ಅಂತ ಕೂಡ ಕರಿಬೋದು. ಸನ್ನಿವೇಶ, ಸಂಸ್ಕೃತಿ, ಸ್ಥಿತಿಗತಿ, ಇವುಗಳನ್ನು ನಾವೆಲ್ಲಿ ಗಮನಿಸ್ಬೋದು. ಸ್ಥಿತಿಗತಿಗಳು ಅನ್ನೋ ವಿಷಯ ಬಂದಾಗ ಅವತ್ತಿನ ಕಾಲದ ಆರ್ಥಿಕತೆ ಮತ್ತು ಸಮಾಜ ನಾವು ಗಮನಿಸ್ತೇವೆ. ಆರ್ಥಿಕತೆ ಮತ್ತು ಸಮಾಜದ ರಚನೆಗಳು ಬಹುತೇಕ ನಿಮಗೆಲ್ಲ ಪುಸ್ತಕಗಳಲ್ಲೂ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ. ಪ್ರಮುಖವಾದಂಥ ಪದಗಳನ್ನು ನೀವಲ್ಲಿ ಗುರುತು ಹಾಕ್ಕೊಳ್ರಿ, ಪ್ರಮುಖವಾದಂಥ ವಿಭಾಗಗಳನ್ನು ನೀವಲ್ಲಿ ಗುರುತು ಹಾಕ್ಕೊಳ್ರಿ. ಅದಾದಮೇಲೆ ಸಂಸ್ಕೃತಿ ಅನ್ನೋ ವಿಷಯದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ನಮ್ಮೆಲ್ಲರಿಗೂ ಗೊತ್ತಿದೆ, ಅವ್ರು ಕಟ್ಟಿಸಿದಂತಹ ಕಟ್ಟಡಗಳು ಅಂತ. ಆದರೆ ವಾಸ್ತುಶಿಲ್ಪ ಅಂದರೆ ಬರೀ ಕಟ್ಟಡಗಳು ಮಾತ್ರ ಅಲ್ಲ, ಕಟ್ಟಡಗಳು,
ಕೋಟೆಗಳು, ನಗರಗಳು. ಇನ್ನು ಫಿರೋಜ್ ಶಾ ತುಘಲಕ್ಕಿಂತ ಕೆಲವು ಪ್ರಮುಖ ಅರಸರ ಕಾಲದಲ್ಲಿ ಕಾಲುವೆಗಳು ಮತ್ತು ಕೆರೆಗಳನ್ನು ಕೂಡ, ರಸ್ತೆಗಳನ್ನು ಕೂಡ ನಿರ್ಮಾಣ ಮಾಡಲಾಯಿತು. ಹೀಗಾಗಿ ನಾವಿಲ್ಲಿ ವಾಸ್ತುಶಿಲ್ಪ ಅನ್ನೋ ವಿಷಯ ಬಂದಾಗ ಕಟ್ಟಡಗಳು, ಅದರಲ್ಲಿ ಅರಮನೆ, ಸಮಾಧಿಗಳು, ಬೇರೆ ಬೇರೆ ಥರದ್ದು ಕಟ್ಟಡಗಳು, ಸ್ಮಾರಕಗಳು ಅಂತ ತೊಗೊಳ್ರಿ ಅವನ್ನ. ಅದಾದಮೇಲೆ ಕೋಟೆಗಳು ತೊಗೊಳ್ರಿ. ಅದಾದಮೇಲೆ ನಗರಗಳು, ಉದಾಹರಣೆಗೆ ದೆಹಲಿ ನಗರದಲ್ಲಿ ಫಿರೋಜ್ ಶಾ ತುಘಲಕ್ ಕಟ್ಟಿಸಿದಂಥ ಪ್ರದೇಶ ಯಾವುದು, ಅಲಾವುದ್ದೀನ್ ಕಟ್ಟಿಸಿದಂಥ ಪ್ರದೇಶ ಯಾವುದು, ಈ ರೀತಿಯಲ್ಲಿ ಬರೀ ನಗರಗಳದ್ದು ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ರಿ, ಒಂದು ಕಡೆಯಿಂದ ಈ ಥರ ಮಾಡ್ಕೊಳ್ರಿ ವಾಸ್ತುಶಿಲ್ಪ ಅನ್ನೋ ವಿಷಯದಲ್ಲಿ. ಇನ್ನು ಕಲೆ ಅನ್ನೋ ವಿಚಾರ ಬಂದಾಗ ಸಾಮಾನ್ಯವಾಗಿ ನಾವು ಕಲೆ ಅಂತ ಹೇಳೋದು ಸಂಗೀತ ಮತ್ತು ನೃತ್ಯ ಕಲೆ, ಚಿತ್ರಕಲೆ, ಇವುಗಳನ್ನು ಲಲಿತ ಕಲೆಗಳು ಅಥವಾ ಕಲೆಗಳು ಅಂತ ಕರಿತೀವಿ. ಇವು ದೆಹಲಿ ಸುಲ್ತಾನರ ಕಾಲದಲ್ಲಿ ಅಷ್ಟೊಂದು ಪ್ರಗತಿ ಸಾಧಿಸಲಿಲ್ಲ, ಆದರೂ ಸಹ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೇನೂ ಕೊರತೆ ಇಲ್ಲ. ಹಾಗಾಗಿ ಆ ಒಂದು ವಿಭಾಗವನ್ನು ನೋಡ್ಕೋಬೇಕಾಗುತ್ತೆ. ನಂತರದಲ್ಲಿ ದೆಹಲಿ ಸುಲ್ತಾನರ ಕಾಲದ ಸಾಹಿತ್ಯ. ಈ ಸಾಹಿತ್ಯ ಲಿಸ್ಟ್ ಮಾಡ್ಕೋಬೇಕಾದ್ರೆ, ಸಾಹಿತ್ಯವನ್ನು ಲಿಸ್ಟ್ ಮಾಡ್ಕೋಬೇಕಾದ್ರೆ ಯಾವ ಥರ ಮಾಡ್ತೀರಾ ಅಂದರೆ ನೀವು ಮೊದಲು ಕರ್ತೃ ಯಾರು, ನಂತರ ಅವನು ಯಾರ ಆಸ್ಥಾನದಲ್ಲಿದ್ದ, ಅದಾದಮೇಲೆ ಅವನ ಪ್ರಮುಖ ಕೃತಿಗಳು ಯಾವುವು, ಸಾಧ್ಯ ಆದರೆ ಪ್ರತಿ ಕೃತಿ ಯಾವ ವಿಷಯದ ಬಗ್ಗೆ ಮಾತಾಡುತ್ತೆ ಅನ್ನೋದ್ರ ಬಗ್ಗೆ ಲಿಸ್ಟ್ ಮಾಡ್ಕೊಳ್ರಿ. ಇದನ್ನು ನಾವು ಮೊಘಲರ ಕಾಲಕ್ಕೂ ಕೂಡ ಅಪ್ಲೈ ಮಾಡ್ಬೋದು. ಹಾಗಾಗಿ ಅಲ್ಲಿ ನಾನು ಡೀಟೇಲಾಗಿ ಹೇಳಲ್ಲ, ಇಲ್ಲಿ ಇನ್ನೂ ಒಂದು ಸಲ ಹೇಳಿರ್ತೀನಿ ಪ್ರತಿಯೊಂದು ವಿಷಯವನ್ನು ಯಾವ ಥರ ಮಾಡ್ಕೊಳ್ಬೇಕು ಅಂತ. ಅಗೇನ್ ಐ ಆಮ್ ರಿಪೀಟಿಂಗ್. ರಾಜಕೀಯ ಅನ್ನೋ ವಿಷಯ ಬಂದಾಗ ಅದರ ಆ ವಂಶದ ಮೊದಲ ಅರಸ, ಕೊನೆಯ ಅರಸ ಮತ್ತು ಪ್ರಮುಖ ಅರಸರು. ಒಂದು ಎಕ್ಸಾಂಪಲ್ ತೊಗೊಳ್ಳೋದಂತೆ, ಗುಲಾಮಿ ಸಂತತಿ ಮೊದಲನೇ ಅರಸ ಕುತ್ಬುದ್ದೀನ್ ಐಬಕ್. ಪ್ರಮುಖ ಅರಸರು ಅಂತ ಬಂದಾಗ ನೀವು ಲಿಸ್ಟ್ ಮಾಡ್ತೀರಾ, ಕುತ್ಬುದ್ದೀನ್ ಐಬಕ್, ಅಲ್ತಮಷ್, ಘಿಯಾಸುದ್ದೀನ್ ಬಲ್ಬನ್, ಈ ಥರದಲ್ಲಿ ನಾವು ಉದಾಹರಣೆ ನಿಮಗೆ ಕೊಡ್ತಾ ಹೋಗಿತ್ತು ಪ್ರಮುಖ ಅರಸರು. ಅದಾದಮೇಲೆ ನೆರೆಹೊರೆಯವರೊಂದಿಗೆ ಸಂಬಂಧಗಳು. ನಂತರದಲ್ಲಿ ಆಡಳಿತದಲ್ಲಿ ಕ್ಲಾಸಿಫಿಕೇಷನ್ಸ್, ಕೇಂದ್ರದಿಂದ ಗ್ರಾಮೀಣದವರೆಗೆ ಮತ್ತು ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರಮುಖ ಅಧಿಕಾರಿಗಳು ಯಾರು, ಆ ಅಧಿಕಾರಿ ವರ್ಗದ ಹೈರಾರ್ಕಿ ಯಾವ ಥರ ಇರುತ್ತೆ ಅಂದರೆ ಯಾವ ಅಧಿಕಾರಿಯ ಕೈ ಕೆಳಗೆ ಯಾರು, ಅವ್ರ ನಂತರ ಯಾರು ಅನ್ನೋದು. ಅದರ ನಂತರದಲ್ಲಿ ಸಂಸ್ಕೃತಿ, ಆ ವಿಷಯದಲ್ಲಿ ವಾಸ್ತುಶಿಲ್ಪ, ಯಾವ ಕಟ್ಟಡ ಯಾರು ನಿರ್ಮಾಣ ಮಾಡಿದರು, ಯಾವ ಅವಧಿಯಲ್ಲಿ, ಒಂದು ವೇಳೆ ಅದಕ್ಕೆ ಮುಖ್ಯ ವಿನ್ಯಾಸಕಾರ ಅಥವಾ ಆರ್ಕಿಟೆಕ್ಟ್ ಇದ್ದರೆ ಅದನ್ನು ಕೂಡ ಗುರ್ತಾಕೋಬೋದು. ಯಾವ ವಸ್ತುವಿನಿಂದ ನಿರ್ಮಾಣ ಮಾಡಲಾಗಿದೆ ಅಂದರೆ ಕೆಂಪು ಕಲ್ಲು, ಮರಳು ಕಲ್ಲು, ಈ ಥರದನ್ನು ತೊಗೊಳ್ರಿ. ಅದಾದಮೇಲೆ ಅದು ಯಾವ ಸ್ಥಳದಲ್ಲಿದೆ, ಇಷ್ಟು ಅಂಶಗಳನ್ನು ವಾಸ್ತುಶಿಲ್ಪ ನೋಡಬೇಕಾಗುತ್ತೆ. ಸಾಹಿತ್ಯ ಅಂತ ಬಂದಾಗ ಕರ್ತೃ ಯಾರ ಆಸ್ಥಾನದಲ್ಲಿದ್ದ, ಪ್ರಮುಖ ಕೃತಿಗಳು ಯಾವುವು, ಆ ಕೃತಿಗಳಲ್ಲಿನ ಪ್ರಮುಖ ಅಂಶಗಳು ಯಾವುವು, ಇಷ್ಟನ್ನು ನೀವು ಗಮನಿಸಬೇಕಾಗುತ್ತೆ. ಲಲಿತ ಕಲೆಗಳು ಅಂತ ಬಂದಾಗ ಸಂಗೀತ, ನೃತ್ಯ, ಚಿತ್ರಕಲೆ, ಇಷ್ಟನ್ನು ನಾವಿಲ್ಲಿ ನೋಡ್ತೇವೆ. ಇನ್ನು ಎರಡನೇ ಭಾಗ ಯಾವುದು, ಉತ್ತರ ಭಾರತದ ಇತಿಹಾಸದಲ್ಲಿ ಎರಡನೇ ಭಾಗ ಅಂತ ನಾವು ಮಾಡಿಕೊಂಡಿದ್ದು ಮೊಘಲರ ಕಾಲದ ಭಾರತ. ಮೊಘಲರ ಕಾಲದ ಭಾರತ ಈ ವಿಷಯದಲ್ಲಿ ಕೂಡ ನಾವೇನು ದೆಹಲಿ ಸುಲ್ತಾನಿಗೆ ಅಪ್ಲೈ ಮಾಡಿದ್ವಲ್ಲ ಅದರ ಕೆಲವು ಫಾರ್ಮುಲಾಗಳನ್ನ, ಟೆಕ್ನಿಕ್ಗಳನ್ನ ಇಲ್ಲಿ ಯೂಸ್ ಮಾಡ್ಕೋಬೋದು. ಮೊಘಲರ ಅರಸರ ಮೊದಲ 7 ಅರಸರನ್ನು ನಾವು ದ ಗ್ರೇಟ್ ಮೊಘಲ್ಸ್ ಅಂತ ಕರಿತೀವಿ. ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶಹಜಹಾನ್, ಔರಂಗಜೇಬ್, ಈ 6 ಅರಸರನ್ನು ದ ಗ್ರೇಟ್ ಮೊಘಲ್ಸ್ ಅಂತ ಕರಿತೀವಿ. ನಂತರದ ಮೊಘಲರು ಅಂತ ಕರಿತೀವಿ. ಈ ಪ್ರತಿಯೊಬ್ಬರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಯಾವಾಗ ಸಿಂಹಾಸನಕ್ಕೆ ಬಂದರು, ಯಾವಾಗ ಸಿಂಹಾಸನದಿಂದ ಇಳಿದ್ರು, ಯಾವ ರೀತಿ ಸಿಂಹಾಸನಕ್ಕೆ ಬಂದರು, ಯಾವ ರೀತಿ ಸಿಂಹಾಸನದಿಂದ ಇಳಿದ್ರು, ಅಂದರೆ ಅಲ್ಲಿ ಕೆಲವು ಸಲ ಯುದ್ಧಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್, ಬಾಬರ್ ಭಾರತಕ್ಕೆ ಬಂದಿದ್ದು 1526ರ 1ನೇ ಪಾಣಿಪಟ್ ಕದನ. ಹುಮಾಯೂನ್ 2ನೇ ಸಾರಿ ಅಧಿಕಾರಕ್ಕೆ ಬಂದಿದ್ದು ಸರ್ಹಿಂದ್ ಕದನ. ಅಕ್ಬರ್ 1ನೇ ಸಾರಿ ಅಧಿಕಾರಕ್ಕೆ ಬಂದಿದ್ದು 2ನೇ ಪಾಣಿಪಟ್ ಕದನ. ಈ ಥರದಲ್ಲಿ ಕೆಲವು ಯಾವ ರೀತಿ ಅಧಿಕಾರಕ್ಕೆ ಬಂದರು ಅನ್ನೋದು ಮೊಘಲರ ರಾಜಕೀಯ ಇತಿಹಾಸದಲ್ಲಿ ಮುಖ್ಯ ಆಗುತ್ತೆ. ಎರಡನೇದಾಗಿ ಮೊಘಲರ ರಾಜಕೀಯ ಇತಿಹಾಸದಲ್ಲಿ ಅವರ ರಾಜರ ಜೀವನಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸಹ ಕೆಲವು ಸಾರಿ ಬಂದಿರುತ್ತೆ. ಅಕ್ಬರನ ಪೋಷಕ ಯಾರಾಗಿದ್ದರು ಅನ್ನೋದರಿಂದ ಹಿಡಿದು ಜಹಾಂಗೀರನ ತಾಯಿ ಯಾರಾಗಿದ್ದರು, ಶಹಜಹಾನನ ಪತ್ನಿ ಯಾರು ಅಥವಾ ನೂರ್ ಜಹಾನ್ ಯಾರ ಪತ್ನಿಯಾಗಿದ್ದರು, ಈ ಥರದಲ್ಲಿ. ಹೀಗಾಗಿ ಮೊಘಲ್ ಅರಸರು ಅಂತ ಬಂದಾಗ ಅವರ ರಾಜಕೀಯ ಇತಿಹಾಸದ ಜೊತೆ ಅವರ ವೈಯಕ್ತಿಕ ಜೀವನದ ಪ್ರಮುಖ ವ್ಯಕ್ತಿಗಳನ್ನು ಮತ್ತು ಪ್ರಮುಖ ಸಾಧನೆಗಳನ್ನು ಕೂಡ ಗಮನಿಸಬೇಕಾಗತ್ತೆ. ಇನ್ನು ಎರಡನೇದಾಗಿ ಮೊಘಲರು ಇತರೆ ಅರಸರೊಂದಿಗೆ ಹೊಂದಿದ್ದಂಥ ಸಂಬಂಧಗಳು, ನೆರೆಹೊರೆ ಸಂಬಂಧಗಳು, ಅವನ್ನ ಯಾವ ರೀತಿ ಕ್ಲಾಸಿಫೈ ಮಾಡ್ಕೋಬೋದು? ಮೊಘಲರು ಮತ್ತು ರಜಪೂತರು, ಮೊಘಲರು ಮತ್ತು ದಖನ್ನಿನ ರಾಜ್ಯಗಳು ಅಂದರೆ ಶಾಹಿ ಸುಲ್ತಾನರು, ಮೊಘಲರು ಮತ್ತು ಮರಾಠರು, ಮೊಘಲರು ಮತ್ತು ಸಿಖ್ಖರು, ಮೊಘಲರು ಮತ್ತು ಯುರೋಪಿನ ಶಕ್ತಿಗಳು ಅಂದರೆ ಪೋರ್ಚುಗೀಸರು ಮತ್ತು ಬ್ರಿಟಿಷರು, ಇದನ್ನು ಕೂಡ ನಾವಲ್ಲಿ ಕಾಣ್ತೇವೆ. ಮೊಘಲರು ಮತ್ತು ಇತರೆ ಸಂಬಂಧಗಳು. ಈ ರೀತಿ ರಾಜಕೀಯ ಇತಿಹಾಸ ಅಂತ ನಾವು ತಗೊಂಡಾಗ ಮೊಘಲರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ, ಈಗ ಇದರಲ್ಲಿ ನಾನು ಹೇಳೋ ಫ್ಲೋನಲ್ಲಿ ಕೆಲವರು ಬಿಟ್ಟಿರ್ಬೋದು. ಎಕ್ಸಾಂಪಲ್, ಮೊಘಲರು ಮತ್ತು ಪರ್ಷಿಯನ್ನರು. ಈಗ ನಾದಿರ್ ಶಾ ಮೊಘಲ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ. ಆ ಥರದ ಒಟ್ಟಾರೆ ನೀವು ನೋಡ್ತಾ ಇರಬೇಕಾದ್ರೆ ಕ್ಲಾಸಿಫಿಕೇಷನ್ಸ್ ಟಾಪಿಕ್ಕು ಸಬ್ ಟಾಪಿಕ್ ಮಾಡ್ಕೋಬೇಕಾದ್ರೆ ಈ ಥರ ಮಾಡ್ಕೊಳ್ರಿ. ಮೊಘಲರ
ರಾಜಕೀಯ ಇತಿಹಾಸ ಅಂತ ಬಂದಾಗ ಮೊಘಲರ ರಾಜಕೀಯ ಇತಿಹಾಸ, ವೈಯಕ್ತಿಕವಾಗಿ ಮತ್ತು ನೆರೆಹೊರೆ ರಾಜ್ಯಗಳೊಂದಿಗೆ ಅವರ ಸಂಬಂಧಗಳು ಇದು. ಇನ್ನು ಮೊಘಲರ ಕಾಲದ ಸಂಸ್ಕೃತಿ ಅನ್ನೋ ವಿಷಯ ಬಂದಾಗ ಆ್ಯಸ್ ಇಟ್ ಈಸ್ ನಾವು ದೆಹಲಿ ಸುಲ್ತಾನರ ಕಾಲದ ಸಂಸ್ಕೃತಿ ನೋಡೋದಕ್ಕೆ ಯಾವ ಥರ ಟಾಪಿಕ್ ಮಾಡಿಕೊಂಡು ಆಲ್ಮೋಸ್ಟ್ ಅದೇ ಟಾಪಿಕನ್ನು ಇಲ್ಲೂ ಕೂಡ ಅಪ್ಲೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮೊಘಲರ ಆಡಳಿತ ಅನ್ನೋ ವಿಷಯದಲ್ಲಿ ಕೇಂದ್ರ ಆಡಳಿತ, ಪ್ರಾಂತ್ಯ ಆಡಳಿತ, ಸ್ಥಳೀಯ ಆಡಳಿತ, ಸೈನ್ಯ, ನ್ಯಾಯಾಡಳಿತ, ಆರ್ಥಿಕ ಆಡಳಿತ, ಇವು ದೆಹಲಿ ಸುಲ್ತಾನರಿಗೆ ನಾವು ಯಾವ ಥರ ನಾವು ಮಾಡ್ಕೊಳ್ತೀವೋ ಇಲ್ಲೂ ಕೂಡ ಅದೇ ಥರ ಮಾಡ್ಕೋಬೇಕು. ಆದರೆ ಇದರಲ್ಲಿ ಕೆಲವು ವಿಶೇಷತೆಗಳಿದ್ದಾವೆ ಮೊಘಲರಲ್ಲಿ, ಎಸ್ಪೆಷಲಿ ಮನ್ಸಬ್ದಾರಿ ಪದ್ಧತಿ ಮತ್ತು ಕಂದಾಯ ಪದ್ಧತಿ, ಈ ಎರಡಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ನೋಡ್ಕೊಳ್ಳಿ. ಏಕೆ ಅಂತಂದರೆ ಇಲ್ಲಿ ಅವ್ರು ತಂದಂತಹ ಬದಲಾವಣೆಗಳೇನಿದಾವಲ್ವಾ ಅದ್ರ ಮೇಲೆ ಪ್ರಶ್ನೆಗಳು ಜಾಸ್ತಿ ಬರೋದನ್ನು ಗಮನಿಸಿದ್ದೀನಿ. ಉಳಿದಂತೆ ಮೊಘಲರ ಸಾಹಿತ್ಯ, ಲಾಸ್ಟ್ ಟೈಮ್ ಏನು ಟೇಬಲ್ ಮಾಡ್ಕೊಂಡ್ವಲ್ಲ ಅದೇ ಥರ ಟೇಬಲ್ ಮಾಡ್ಕೋಬೇಕು. ಅಲ್ಲಿ ಮೊಘಲರ ಕಾಲದ ಪ್ರಮುಖ ಕರ್ತೃ ಅಥವಾ ಲೇಖಕರು, ಕವಿಗಳು ಯಾರಾಗಿದ್ದರು, ಆಸ್ಥಾನ ಕವಿಗಳು ಮತ್ತೊಬ್ಬರು ಯಾರಾಗಿದ್ದರು, ಅವರ ಪ್ರಮುಖ ಕೃತಿಗಳು ಯಾರ ಆಸ್ಥಾನದಲ್ಲಿದ್ದರು, ಆ್ಯಂಡ್ ಯಾವುದ್ರ ಬಗ್ಗೆ ಅವ್ರು ಬರೀತಾರೆ ಅನ್ನೋದು ಆ ಥರದಲ್ಲಿ ಒಂದು ಟೇಬಲ್ ಥರ ಮಾಡ್ಕೊಳ್ಳಿ. ಸಾಹಿತ್ಯ ಕೃತಿಗಳನ್ನು ಟೇಬಲ್ ಥರ ಮಾಡಿಟ್ಕೊಂಡ್ರೆ ಕ್ರಾಸ್ ರೆಫರೆನ್ಸ್ಗೂ ಸುಲಭ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಿಗೆ ಆನ್ಸರ್ ಮಾಡೋದಕ್ಕೂ ಈಸಿ ಆಗುತ್ತೆ. ಇನ್ನು ವಾಸ್ತುಶಿಲ್ಪ ಅನ್ನೋ ವಿಷಯ ಬಂದಾಗಲೂ ಕೂಡ ಅಷ್ಟೇ, ವಾಸ್ತುಶಿಲ್ಪದ ಅಂದರೆ ಆ ಒಂದು ಸ್ಮಾರಕ ಯಾವುದು, ಎಲ್ಲಿದೆ, ಯಾವಾಗ ನಿರ್ಮಾಣ ಮಾಡಿದ್ರು, ಯಾರು ನಿರ್ಮಿಸಿದ್ರು, ಅದಾದಮೇಲೆ ಅದರ ಪ್ರಾಮುಖ್ಯತೆ ಅಥವಾ ಅದರ ವಿಶೇಷತೆ ಏನು, ಈ ರೀತಿ ಮಾಡಿಕೊಂಡ್ರೆ. ಲಲಿತ ಕಲೆಗಳು ಅನ್ನೋ ವಿಷಯದಲ್ಲಿ ಸಂಗೀತ, ಚಿತ್ರಕಲೆ, ನೃತ್ಯ ಇವುಗಳನ್ನು ಒಂದು ಕಡೆ ತೊಗೋಬೋದು. ಅದನ್ನು ಹೊರತುಪಡಿಸಿದ್ದಾದಮೇಲೆ ಇನ್ನೊಂದು ಪ್ರಮುಖವಾಗಿರೋ ವಿಷಯ ಸಾಹಿತ್ಯ. ಮೊಘಲರ ಕಾಲ ಸಾಹಿತ್ಯ ನಾನು ಈಗಾಗಲೇ ಹೇಳಿದೆ, ಅದನ್ನ ಸಾಹಿತ್ಯ, ಸಂಗೀತ, ನೃತ್ಯ ಕಲೆ, ಚಿತ್ರಕಲೆ ಇವುಗಳನ್ನು ನಾವಿಲ್ಲಿ ಗಮನಿಸಬೇಕು. ಮೊಘಲರ ಕಾಲದಲ್ಲಿ ಸಾಕಷ್ಟು ಹೊಸ ಬದಲಾವಣೆಗಳಾಗ್ತವೆ ಈ ಎಲ್ಲ ಕ್ಷೇತ್ರಗಳಲ್ಲಿ. ಹೀಗಾಗಿ ದೆಹಲಿ ಸುಲ್ತಾನರ ಕಾಲಕ್ಕಿಂತ ಮೊಘಲರ ಕಾಲದ ಈ ಸಂಸ್ಕೃತಿಯನ್ನು ಹೆಚ್ಚಿನ ಗಮನ ಕೊಟ್ಟು ನೋಡ್ಕೋಬೇಕಾಗುತ್ತೆ. ಇನ್ನು ಪ್ರಾಚೀನ ದಕ್ಷಿಣ ಭಾರತ, ಅದರಲ್ಲಿ ದಕ್ಷಿಣ ಭಾರತದ ಇತಿಹಾಸದಲ್ಲಿ ನಾವು ಪ್ರಾಚೀನ ದಕ್ಷಿಣ ಭಾರತ ಇತಿಹಾಸ ಅಂತ ನಾವೇನು ತೊಗೊಂಡಿದ್ವಲ್ಲ ಲಾಸ್ಟ್ ಇದರಲ್ಲಿ, ಅದರಲ್ಲಿ ನಾವು ಹೊಯ್ಸಳರವರೆಗೆ ನೋಡಿದ್ವಿ. ಈಗ ಮಧ್ಯಕಾಲೀನ ಭಾರತಕ್ಕೆ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದಾದರೆ ಹೊಯ್ಸಳರ ನಂತರದಲ್ಲಿ ಆದಂಥ ಬೆಳವಣಿಗೆ ಅಂದರೆ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಅದಾಗಿ 10 ವರ್ಷದಲ್ಲೇ ಬಹಮನಿ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಈ ಕರ್ನಾಟಕದ ಮಟ್ಟಿಗೆ ಅಥವಾ ದಕ್ಕನಿನ ಮಟ್ಟಿಗೆ ಎರಡನ್ನೂ ಒಟ್ಟೊಟ್ಟಿಗೆ ನೋಡ್ಕೋಬೇಕಾಗುತ್ತೆ. ವಿಜಯನಗರ ಸಾಮ್ರಾಜ್ಯ, ಅಲ್ಲಿ ಬರ್ತಕ್ಕಂಥ 4 ಪ್ರಮುಖ ವಂಶಗಳು, ಮೊದಲನೇ ಅರಸ ಯಾರು, ಕೊನೆಯ ಅರಸ ಯಾರು, ಪ್ರಮುಖ ಅರಸರು ಯಾರು, ಅವ್ರ ಕಾಲದಂಥ ಪ್ರಮುಖ ಬೆಳವಣಿಗೆಗಳು ಏನು, ಪ್ರಮುಖ ಯುದ್ಧಗಳು ಯಾವ್ಯಾವು, ಇದನ್ನು ವಿಜಯನಗರದ ರಾಜಕೀಯ ಇತಿಹಾಸದಲ್ಲಿ ನೋಡ್ಕೊಳ್ಬೇಕು. ಇನ್ನು ವಿಜಯನಗರದ ಆಡಳಿತ ವ್ಯವಸ್ಥೆಯಲ್ಲಿ ಕೇಂದ್ರ ಆಡಳಿತ, ಪ್ರಾಂತ್ಯಾಡಳಿತ, ಸ್ಥಳೀಯ ಆಡಳಿತ ವಿಭಾಗಗಳು, ಅಧಿಕಾರಿಗಳು, ಅದರ ಜೊತೆಗೆ ವಿಶೇಷವಾಗಿ ನಾಯಂಕರ ವ್ಯವಸ್ಥೆ, ಅದಕ್ಕೆ ಹೆಚ್ಚಿನ ಗಮನ ಕೊಟ್ಟು ನೋಡ್ಕೋಬೇಕಾಗುತ್ತೆ. ಅದಾದಮೇಲೆ ವಿಜಯನಗರ ಕಾಲದ ಸಂಸ್ಕೃತಿ, ನಾನು ಯಾಕೆ ಹೀಗೆ ಹೇಳ್ತಾ ಹೋಗ್ತೀನಿ ಅಂದರೆ ಈ ಎಲ್ಲವನ್ನೂ ಕೂಡ ಆಲ್ರೆಡಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ವಿಜಯನಗರ ಕಾಲದ ಸನ್ನಿವೇಶಗಳು ಅಂತ ತಗೊಳ್ಳಿ. ಸನ್ನಿವೇಶಗಳಲ್ಲಿ ನಾವು ಸಾಮಾಜಿಕ ಮತ್ತು ಆರ್ಥಿಕ ಸನ್ನಿವೇಶಗಳನ್ನು ನಾವು ಗಮನಿಸಬೇಕಾದ್ರೆ ಸಮಾಜ ಮತ್ತು ಆರ್ಥಿಕತೆ, ಅದ್ರ ಜೊತೆಗೆ ವಿಜಯನಗರದ ಕೊಡುಗೆಗಳು ಅಥವಾ ಸಂಸ್ಕೃತಿ, ಅಲ್ಲಿ ನಾವು ಸಾಹಿತ್ಯ, ವಾಸ್ತುಶಿಲ್ಪ, ಕಲೆಗಳು ಅಂದರೆ ಸಂಗೀತ, ನೃತ್ಯ, ಚಿತ್ರಕಲೆ ಏನಿದ್ದಾವೆ ಇವುಗಳನ್ನು ಗಮನಿಸ್ತೇವೆ. ವಿಶೇಷವಾಗಿ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣ ಆಗಿರತಕ್ಕಂಥ ದೇವಾಲಯಗಳು ಎಲ್ಲಿದ್ದಾವೆ ಅನ್ನೋದು, ವಿಜಯನಗರ ಅರಸರ ಕಾಲದಲ್ಲಿ ನಡೆದಂಥ ಯುದ್ಧಗಳು, ಪ್ರಮುಖ ಕೃತಿಗಳು ಇವುಗಳ ಬಗ್ಗೆ ಮತ್ತು ನಾಯಂಕರ ವ್ಯವಸ್ಥೆಯ ಬಗ್ಗೆ ವಿಶೇಷವಾಗಿ ಪ್ರಶ್ನೆಗಳು ಬರ್ತವೆ. ಇದು ಬಹಮನಿ ಮತ್ತು ಬಿಜಾಪುರದ ಆದಿಶಾಹಿಗಳು ಅಥವಾ ಶಾಹಿ ಮನೆತನಗಳು ಏನಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳ ಪ್ರಮಾಣ ಸಾಕಷ್ಟು ಕಡಿಮೆ ಇರುತ್ತೆ. ಆದರೂ ಸಹ ಪ್ರತಿಯೊಂದು ಪ್ರಶ್ನೆಯೂ ಮುಖ್ಯ ಆಗೋದ್ರಿಂದ ಅವನು ಗಮನಿಸಬೇಕಾಗುತ್ತೆ. ಬಹಮನಿ ಸುಲ್ತಾನರ ರಾಜಕೀಯ ಇತಿಹಾಸ ಮತ್ತು ಅವರ ಆಡಳಿತ ಈಗಾಗಲೇ ಹೇಳಿದ್ದೀನಿ ಯಾವ ಥರ ನೋಡ್ಕೋಬೇಕಿದನ್ನು ಅಂತ. ಬಹಮನಿ ಅರಸರ ಕೊಡುಗೆಗಳು, ಸಂಸ್ಕೃತಿ ಮತ್ತು ಸನ್ನಿವೇಶಗಳು. ಅದೇ ರೀತಿ ಶಾಹಿ ಸುಲ್ತಾನರಲ್ಲಿ ನಮ್ಮ ಕರ್ನಾಟಕದ ಮಟ್ಟಿಗೆ ಇರ್ತಕ್ಕಂಥದ್ದನ್ನು, ನೀವು ಸ್ಟೇಟ್ ಲೆವೆಲ್ ಎಕ್ಸಾಮ್ ಬರೀತಾ ಇದ್ದೀರಾ ಅಂದರೆ ಕರ್ನಾಟಕದ ಮಾತ್ರ ನೋಡಿಕೊಂಡ್ರೆ ಸಾಕಾಗುತ್ತೆ. ಅಂದರೆ ಬಿಜಾಪುರದ ಆದಿಲ್ ಶಾಹಿ ಮನೆತನ ಇದು ಒಂದು ನೋಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ಶಾಹಿ ಮನೆತನಗಳ 5 ಮನೆತನಗಳಿದ್ದಾವೆ. ಈ 5 ಮನೆತನಗಳ ಸ್ಥಾಪಕರು ಮತ್ತು ಕೊನೆಯ ಅರಸರು ಇವುಗಳ ಬಗ್ಗೆ ಮತ್ತು ಅವರ ರಾಜಧಾನಿಗಳು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗತ್ತೆ. ಮುಂದಿನ ಒಂದು ವಿಭಾಗ ಮರಾಠರಲ್ಲಿ 2 ಭಾಗ ಮಾಡ್ಕೋಬೇಕು. ಒಂದು ಶಿವಾಜಿ, ಇನ್ನೊಂದು ಪೇಶ್ವೆಗಳು. ಶಿವಾಜಿಯ ಜೀವನ, ಶಿವಾಜಿಯ ರಾಜಕೀಯ ಹೋರಾಟ ಅಥವಾ ಶಿವಾಜಿಯ ಹೋರಾಟ, ಶಿವಾಜಿಯ ಆಡಳಿತ, ಅವನ ಯುದ್ಧಗಳು, ಒಪ್ಪಂದಗಳು, ಇದು ಒಂದು ಕಡೆ ಬರುತ್ತೆ. ನಾವು ಜೀವನ ಅಂತಂದರೆ ತಂದೆ ತಾಯಿ ಗುರು ಎಲ್ಲರೂ ಕೂಡ. ಶಿವಾಜಿಯ ಜೀವನ, ಶಿವಾಜಿಯ ಆಡಳಿತ, ಶಿವಾಜಿಯ ಯುದ್ಧಗಳು, ಒಪ್ಪಂದಗಳು ಇವು ಒಂದು ಕಡೆ ಒಂದು ಪಾರ್ಟಲ್ಲಿ. ಇನ್ನೊಂದು ಪಾರ್ಟಲ್ಲಿ ಪೇಶ್ವೆಗಳ ಒಂದು ಹೈರಾರ್ಕಿ, ಯಾರಾದಮೇಲೆ ಯಾರು ಬಂದರು ಅನ್ನೋದು, ಪೇಶ್ವೆಗಳ ಕಾಲದ ಪ್ರಮುಖ ವಿಸ್ತರಣೆಗಳು, ಪೇಶ್ವೆಗಳ ಕಾಲದ ಆಡಳಿತ ವ್ಯವಸ್ಥೆ,
ಪೇಶುಗಳ ಕಾಲದ ಸಂಸ್ಕೃತಿ, ಇವುಗಳನ್ನು ಗಮನಿಸಬೇಕಾಗತ್ತೆ. ಬಹುತೇಕ ಮರಾಠರಿಗೆ ಸಂಬಂಧಪಟ್ಟಂತೆ ಸಾಹಿತ್ಯ ಕೃತಿಗಳ ಬಗ್ಗೆ ಅಲ್ಲೊಂದಲ್ಲೊಂದು ಪ್ರಶ್ನೆಗಳು ಬಂದಿದ್ದಾವೆ. ಹಾಗಾಗಿ ಮರಾಠರ ಕಾಲದ ಸಂಸ್ಕೃತಿಯನ್ನು ಸಹ ನಾವು ನೋಡಬೇಕಾಗತ್ತೆ. ಇನ್ನೊಂದು ಮತ್ತು ಕೊನೆಯ ವಿಭಾಗ ಮಧ್ಯಕಾಲೀನ ಭಾರತಕ್ಕೆ ಸಂಬಂಧಪಟ್ಟಂತೆ ಭಕ್ತಿ ಚಳವಳಿ. ಈ ಭಕ್ತಿ ಚಳವಳಿ ನಮಗೆ ಪ್ರಾಚೀನ ಭಾರತದಲ್ಲೂ ಕಂಡುಬರುತ್ತೆ ಮತ್ತು ಮಧ್ಯಕಾಲೀನ ಭಾರತದಲ್ಲೂ ಕಂಡುಬರುತ್ತೆ. ಹಾಗಾಗಿ ನಾವು ಇದನ್ನ 2 ಭಾಗ ಮಾಡ್ತೀವಿ. ಒಂದು ಆರಂಭದ ಭಕ್ತಿ ಚಳವಳಿ, ಅಂದರೆ 8ನೇ ಶತಮಾನದಿಂದ 12ನೇ ಶತಮಾನದವರೆಗೆ. ಇಲ್ಲಿ ನಮಗೆ ನಾಯನಾರರು ಮತ್ತು ಆಳ್ವಾರರು, ಶಂಕರಾಚಾರ್ಯ, ಮಧ್ವಾಚಾರ್ಯ, ಬಸವೇಶ್ವರರು ಇಲ್ಲಿವರೆಗೆ ಕಂಡುಬರ್ತಾರೆ ಇಲ್ಲಿ ಆರಂಭದ ಭಕ್ತಿ ಚಳವಳಿಯಲ್ಲಿ. ನಂತರದ ಭಕ್ತಿ ಚಳವಳಿಯಲ್ಲಿ ಬಹುತೇಕವಾಗಿ ನಾವು ನಿರ್ಗುಣ ಮತ್ತು ಸಗುಣ ಪಂಥಗಳು ಅಂತ ಕರಿತೀವಿ. ಅಂದರೆ ಕಬೀರ್, ರಮಾನಂದ, ಮೀರಾಬಾಯಿ, ವಲ್ಲಭಾಚಾರ್ಯ, ಶಂಕರದೇವ, ಈ ಥರದಲ್ಲಿ ದಾದು, ಈ ಥರದ ಸಂತರನ್ನು ನಾವು ಗಮನಿಸಬೇಕಾಗುತ್ತೆ. ಪ್ರತಿಯೊಬ್ಬ ಸಂತರಿಗೆ ಸಂಬಂಧಪಟ್ಟಂತೆ ಅವರ ಜೀವಿತದ ಅವಧಿ, ಯಾವಾಗ ಜನಿಸಿದ್ರು, ಯಾವಾಗ ಮರಣ ಹೊಂದಿದ್ರು, ಅವರು ಯಾವುದಾದ್ರೂ ಕೃತಿಗಳನ್ನು ಬರೆದಿದ್ದರೆ, ಅದಾದಮೇಲೆ ಅವರು ಯಾವ ದೇವರನ್ನು ಆರಾಧಿಸ್ತಾ ಇದ್ರು, ವಿಗ್ರಹಾರಾಧನೆಯನ್ನು ಒಪ್ಪಿರಲಿಲ್ವಾ, ಮತ್ತು ಮೋಕ್ಷಕ್ಕಾಗಿ ಯಾವ ರೀತಿಯ ವಿಧಾನವನ್ನು ಪ್ರಮುಖವಾಗಿ ಅವರು ಹೇಳ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಇನ್ನೂ ಒಂದು ಸಲ ಹೇಳ್ತೀನಿ, ಪ್ರತಿಯೊಬ್ಬ ಸಂತನಿಗೆ ಸಂಬಂಧಪಟ್ಟಂತೆ ಅವರು ಯಾವ ಅವಧಿಯಲ್ಲಿ ಬದುಕಿದ್ರು, ಯಾವ ಪ್ರದೇಶದಲ್ಲಿ ಬದುಕಿದ್ರು, ಅಥವಾ ಯಾವ ರಾಜ್ಯದಲ್ಲಿ ಬದುಕಿದ್ರು, ಅವರ ಜನ್ಮಸ್ಥಳ ಯಾವುದು, ಅವರ ಮರಣ ಸ್ಥಳ ಯಾವುದು, ಅವರ ಪ್ರಮುಖ ತತ್ವ ಅಥವಾ ಪ್ರಮುಖ ಬೋಧನೆ ಏನು, ಯಾವ ದೇವರನ್ನು ಆರಾಧಿಸ್ತಾ ಇದ್ರು, ಯಾವ ದೇವರನ್ನು ಪೂಜಿಸ್ತಾ ಇದ್ರು, ವಿಗ್ರಹಾರಾಧನೆ ಮತ್ತು ಸಾಮಾಜಿಕ ಆಚರಣೆಗಳ ಬಗ್ಗೆ ಅವರ ಅಭಿಪ್ರಾಯ ಏನಾಗಿತ್ತು, ಇಷ್ಟನ್ನು ನಾವು ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಸೊ ಹೀಗೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸ್ಪರ್ಧಾತ್ಮಕ ಪರೀಕ್ಷೆ ಸಿಲೆಬಸ್ಸಲ್ಲಿ ಭಾರತದ ಇತಿಹಾಸ ಇಷ್ಟೇ ಇರ್ತಕ್ಕಂಥ ಒಂದು ವಿಷಯವನ್ನು ನಾವು ಸಬ್ ಕ್ಲಾಸಿಫಿಕೇಷನ್ ಮಾಡ್ಕೊಳ್ತಾ ಹೋದಾಗ ಈ ಥರದ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಗಮನ ಹರಿಸಿ ನೋಡಬೇಕಾಗತ್ತೆ. ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಮೂಲೆಯಿಂದ ಪ್ರಶ್ನೆಗಳನ್ನು ಅವ್ರು ತೆಗಿಬಹುದಾಗಿರುತ್ತೆ. ಹೀಗಾಗಿ ಕಳೆದ ಒಂದು ಸಂಚಿಕೆಯಲ್ಲಿ ನಾನು ಪ್ರಾಚೀನ ಭಾರತದ ವಿಷಯಗಳ ಬಗ್ಗೆ ಮಾತಾಡಿದ್ದೆ. ಇಂದಿನ ಸಂಚಿಕೆಯಲ್ಲಿ ಮಧ್ಯಕಾಲೀನ ಭಾರತದ ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೀವು ಇವುಗಳನ್ನು ಒಂದು ಕಡೆ ಗುರ್ತು ಮಾಡಿಕೊಂಡು ಎಕ್ಸಾಮಿಗೆ ನೋಡ್ಕೋತಾ ಇರಬೇಕಾದ್ರೆ ಪ್ರತಿಯೊಂದು ವಿಷಯಗಳನ್ನು ಕೂಡ ಗಮನಿಸಿದ ಅಂತ ಕನ್ಫರ್ಮ್ ಮಾಡಿಕೊಂಡು ನಿಮ್ಮ ಸಿದ್ಧತೆಯನ್ನು ಪರಿಪೂರ್ಣ ಮಾಡಿಕೊಡಿ. ಮುಂದಿನ ಒಂದು ಸಂಚಿಕೆಯಲ್ಲಿ ಆಧುನಿಕ ಭಾರತ ಮತ್ತು ಸ್ವಾತಂತ್ರ್ಯ ಹೋರಾಟದ ವಿಚಾರಗಳ ಬಗ್ಗೆ ಮಾತಾಡ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.